ಸೊ ಹಾಯ್ ಗೈಸ್, ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾರು ಕಳಪೆ ಆಗಿದ್ದಾರೆ ಮತ್ತು ಯಾರಿಗೆ ಉತ್ತಮ ಸಿಕ್ಕಿದೆ ಮತ್ತು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಯಾರು ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟಾಗಿ ಅಪ್ಡೇಟ್ ಕಡೆಗೆ ಬರೋದಾದರೆ, ನಿನ್ನೆ ನಿಮಗೆಲ್ಲ ಗೊತ್ತಿರ್ಬೋದು, ನಿನ್ನೆ ಎಲ್ಲ ಸ್ಪರ್ಧಿಗಳು ಸ್ವಲ್ಪ ಚೈತ್ರ ಮತ್ತು ತ್ರಿವಿಕ್ರಮ್ ಇಬ್ಬರಿಗೆ ಟಾರ್ಗೆಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಇನ್ನು ಟಾರ್ಗೆಟ್ ಮಾಡಿ ಇವರಿಬ್ಬರಿಗೆ ಕಳಪೆ ಆದರೆ ಕೊಟ್ಟಿದ್ದಾರೆ ಮತ್ತು ಈ ಸೀಸನ್ ಅಂದರೆ 11ನೇ ಸೀಸನ್ನಲ್ಲಿ ಬಂದುಬಿಟ್ಟು ಇಬ್ಬರು ಕಳಪೆ ಆಗಿದ್ದಾರೆ ಅಂತಲೇ ಹೇಳ್ಬೋದು ಮೊದಲ ಬಾರಿಗೆ. ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಮತ್ತು ತ್ರಿವಿಕ್ರಮ್ ಇಬ್ಬರು ಕೂಡ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಕಳಪೆ ಆದರೆ ಆಗಿದ್ದಾರೆ. ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಯಾರಾಗಿದ್ದಾರೆ ಅಂತ ನೋಡಿದರೆ, ಕ್ಯಾಪ್ಟನ್ ಬಂದ್ಬಿಟ್ಟು ಗೋಲ್ಡ್ ಸುರೇಶ್ ಅವರು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೆಲ್ಲ ಗೊತ್ತಿರ್ಬೋದು, ಕಳೆದ ವಾರ ಬಿಗ್ ಬಾಸ್ ಮನೆಯಲ್ಲಿ ಬಂದುಬಿಟ್ಟು ಗೋಲ್ಡ್ ಸುರೇಶ್ ಅವರಿಗೆ ಹೆಲ್ತ್ ಇಶ್ಯೂ ಇತ್ತು ಮತ್ತು ಆ ಕಾರಣದಿಂದಾಗಿ ಕಮ್ಬ್ಯಾಕ್ ಮಾಡಿ ಕ್ಯಾಪ್ಟನ್ ಆಗಿರುವ ಕಾರಣದಿಂದಾಗಿ ಎಲ್ಲರೂ ಅವರಿಗೆ ಉತ್ತಮ ಕೂಡ ಕೊಟ್ರೆ ಅಂತಲೇ ಹೇಳ್ಬೋದು. ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಉತ್ತಮ ಬಂದುಬಿಟ್ಟು ಗೋಲ್ಡ್ ಸುರೇಶ್ ಅವರೇ ಆಗಿದ್ದಾರೆ. ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಅವ್ರಿಗೆ ಕಳಪೆ ಕೊಟ್ಟದ್ದು ಸರಿ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇವರು ಮೋಕ್ಷಿತಾ, ಶಿಶಿರ್ ಮತ್ತು ಐಶ್ವರ್ಯ ಮೂವರು ಮಾತಾಡಿಕೊಂಡು ಇವರಿಗೆ ಟಾರ್ಗೆಟ್ ಮಾಡಿ ಕೊಟ್ರ ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ತ್ರಿವಿಕ್ರಮ್ ಅವ್ರಿಗೆ ಕಳಪೆ ಕೊಟ್ಟದ್ದು ಸರಿಯಿಲ್ಲ ಮತ್ತು ಅವರು ಕಳಪೆ ಫಾರ್ಮ್ ಎಲ್ಲಿ ತೋರಿಸಿಲ್ಲ ಅಂತಲೇ ಹೇಳ್ಬೋದು. ಇನ್ನು ತ್ರಿವಿಕ್ರಮ್ ಅವರು ಎಲ್ಲಿ ಮಾತಾಡಬೇಕು ಅಲ್ಲೆಲ್ಲ ಮಾತನಾಡಿದ್ದಾರೆ, ಆದರೆ ಸ್ವಲ್ಪ ಅವ್ರಿಗೆ ಕಳಪೆ ಕೊಟ್ಟಿದ್ದು ಸರಿಯಿಲ್ಲ ಮತ್ತು ಚೈತ್ರ ಕುಂದಾಪುರ ಅವರು ಕೂಡ ಇವ್ರಿಗೆ ಮಂಜು ಅವ್ರಿಗೆ ಬೈತಾರೆ ಅಂತಲೇ ಹೇಳ್ಬೋದು. ಟಾರ್ಗೆಟ್ ಮಾಡಿ ನೀವು ಕಳಪೆ ಕೊಡ್ತಿದ್ದೀರ ಅಂತ ಬೈತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಒಂದೇನಂತಂದರೆ ಚೈತ್ರ ಮತ್ತು ತ್ರಿವಿಕ್ರಮ್ ಅವರಿಗೆ ಟಾರ್ಗೆಟ್ ಮಾಡಿ ಕಳಪೆ ಕೊಟ್ಟಂಗೆ ಇತ್ತು ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗೆ ಹೋಗ್ಬೋದು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಆಲ್ ಇಟ್ಕೊಳ್ಳಿ.